ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಭಾರತ ಸರ್ಕಾರ ಇತ್ತೀಚೆಗೆ ಇ ಪಾಸ್ಪೋರ್ಟ್ ಅನ್ನು ಜಾರಿಗೆ ತಂದಿದೆ. ಇದು ನಮ್ಮ ದೇಶದ ಪಾಸ್ಪೋರ್ಟ್ಗಳ ಸುರಕ್ಷತೆ ಮತ್ತು ಜಾಗತಿಕ ಅಂಗೀಕಾರವನ್ನು ಹೆಚ್ಚಿಸುವಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಈ ಹಿಂದಿನ ಪಾಸ್ಪೋರ್ಟ್ಗೆ ಹೋಲಿಸಿದರೆ ಇದು ಹೆಚ್ಚಿನ ಸುರಕ್ಷತೆ ಮತ್ತು ವೇಗದ ವಲಸೆ ಪ್ರಕ್ರಿಯೆಗೆ ಸಹಕಾರಿಯಾಗಿದೆ. ಹಾಗಿದ್ದರೆ ಈ ಡಿಜಿಟಲ್ ಪಾಸ್ಪೋರ್ಟ್ನ ವಿಶೇಷತೆ ಏನು? ಇದನ್ನು ಹೇಗೆ ಪಡೆಯಬಹುದು? ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್. ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್. ನಾನು ತೃಪ್ತಿ ಬಸವರಾಜ್. ಈಗ ಸರ್ಕಾರ ಜಾರಿ ಮಾಡಿರುವ ಈ ಪಾಸ್ಪೋರ್ಟ್ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಚಿಪ್ ಮತ್ತು ಆಂಟೆನಾವನ್ನು ಒಳಗೊಂಡಿರುವ ಒಂದು ಹೊಸ ತಂತ್ರಜ್ಞಾನದ ಪಾಸ್ಪೋರ್ಟ್ ಆಗಿದೆ. ಈ ಚಿಪ್ ಅನ್ನು ಪಾಸ್ಪೋರ್ಟ್ನ ಕವರ್ ಒಳಗೆ ಅಳವಡಿಸಲಾಗಿರುತ್ತದೆ. ಈ ಚಿಪ್ ನಲ್ಲಿ ಪಾಸ್ಪೋರ್ಟ್ ಹೊಂದಿರುವವರ ವೈಯಕ್ತಿಕ ವಿವರಗಳು, ಅಂದರೆ ಹೆಸರು, ಜನ್ಮ ದಿನಾಂಕ ಇತ್ಯಾದಿಗಳ ಮಾಹಿತಿ ಇರುತ್ತದೆ. ಜೊತೆಗೆ ಬಯೋಮೆಟ್ರಿಕ್ ಮಾಹಿತಿಗಳಾದ ಬೆರಳಚ್ಚುಗಳು ಮತ್ತು ಮುಖದ ಛಾಯಾಚಿತ್ರ ಇರುತ್ತದೆ. ಇದರಲ್ಲಿ ಡಿಜಿಟಲ್ ಸಹಿ ಕೂಡ ಇದ್ದು ಚಿಪ್ ನಲ್ಲಿರುವ ಡೇಟಾವನ್ನು ಯಾವುದೇ ರೀತಿಯಲ್ಲೂ ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ. ಚಿಪ್ ಅಳವಡಿಸಿರುವ ಪಾಸ್ಪೋರ್ಟ್ ಅನ್ನು ಗುರುತಿಸೋದಕ್ಕೆ ಅದರ ಕವರ್ ಕೆಳಭಾಗದಲ್ಲಿ ಒಂದು ಸಣ್ಣ ಚಿನ್ನದ ಬಣ್ಣದ ಚಿಹ್ನೆ ಮುದ್ರಿಸಲಾಗಿರುತ್ತದೆ. ಇದು ಮೊದಲಿನ ಪಾಸ್ಪೋರ್ಟ್ ಗಿಂತ ಹೆಚ್ಚು ಸುರಕ್ಷಿತವಾಗಿದೆ ಅನ್ನೋದು ವಿಶೇಷ. ಇನ್ನು ಹೊಸ ಪಾಸ್ಪೋರ್ಟ್ಗಳ ಅನುಕೂಲತೆಗಳ ಬಗ್ಗೆ ಹೇಳೋದಾದ್ರೆ, ಚಿಪ್ ನಲ್ಲಿ ಸಂಗ್ರಹವಾಗಿರುವ ಡೇಟಾಗಳು ಎನ್ಕ್ರಿಪ್ಟ್ ಆಗಿರುತ್ತದೆ, ಎಂದರೆ ಗುಪ್ತಲಿಪಿಯಲ್ಲಿ ಮಾಡಲಾಗಿರುತ್ತದೆ ಮತ್ತು ಅದನ್ನು ಫೋರ್ಜರಿ ಅಥವಾ ಟ್ಯಾಂಪರ್ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನಲಾಗಿದೆ. ಇದರಿಂದ ನಕಲಿ ಪಾಸ್ಪೋರ್ಟ್ಗಳ ಬಳಕೆಗೂ ಕಡಿವಾಣ ಬೀಳುತ್ತದೆ. ಇದಕ್ಕಿಂತ ಮುಖ್ಯವಾಗಿ ಪಾಸ್ಪೋರ್ಟ್ ರೀಡರ್ಗಳು ಚಿಪ್ ಅನ್ನು ತುಂಬಾ ವೇಗವಾಗಿ ಸ್ಕ್ಯಾನ್ ಮಾಡಿ ದತ್ತಾಂಶವನ್ನು ಪರಿಶೀಲನೆ ಮಾಡೋದ್ರಿಂದ ವಿಮಾನ ನಿಲ್ದಾಣಗಳ ಇಮಿಗ್ರೇಷನ್ ಕೌಂಟರ್ ನಲ್ಲಿ ಮೊದಲಿನಷ್ಟು ಹೆಚ್ಚು ಸಮಯ ಕಾಯಬೇಕಾದ ಅವಶ್ಯಕತೆಯೂ ಇರೋದಿಲ್ಲ. ಇದು ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಮಾನದಂಡಗಳಿಗೆ ಅನುಗುಣವಾಗಿರೋದ್ರಿಂದ ಜಗತ್ತಿನಾದ್ಯಂತ ಎಲ್ಲಾ ದೇಶಗಳಲ್ಲಿ ಸುಲಭವಾಗಿ ಮತ್ತು ವಿಶ್ವಾಸದಿಂದ ಸ್ವೀಕರಿಸಲ್ಪಡುತ್ತದೆ. ಈಗ ಈ ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದರ ಬಗ್ಗೆ ಮಾಹಿತಿ ನೋಡೋಣ. ಈ ಪಾಸ್ಪೋರ್ಟ್ಗಾಗಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೆಚ್ಚು ಕಡಿಮೆ ಹಿಂದಿನ ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸುವ ವಿಧಾನದಂತೆಯೇ ಇರುತ್ತದೆ. ಅಧಿಕೃತ ಪಾಸ್ಪೋರ್ಟ್ ಸೇವಾ ಪೋರ್ಟಲ್ನಲ್ಲಿ ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡಿ ಅಗತ್ಯವಿರುವ ವಿವರಗಳನ್ನು ನಮೂದಿಸಬೇಕು. ಅಗತ್ಯ ಶುಲ್ಕವನ್ನು ಆನ್ಲೈನ್ ನಲ್ಲಿ ಪಾವತಿಸಿದ ನಂತರ ಹತ್ತಿರದ ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಥವಾ ಅಂಚೆ ಕಚೇರಿ ಪಾಸ್ಪೋರ್ಟ್ ಸೇವಾ ಕೇಂದ್ರದಲ್ಲಿ ಅಪಾಯಿಂಟ್ಮೆಂಟ್ ಅನ್ನು ನಿಗದಿಪಡಿಸಬೇಕು. ನಂತರ ನಿಗದಿತ ದಿನಾಂಕದಂದು ನಿಮ್ಮ ಮೂಲ ದಾಖಲೆಗಳ ಪರಿಶೀಲನೆ ಮತ್ತು ಬಯೋಮೆಟ್ರಿಕ್ ದತ್ತಾಂಶ ಸಂಗ್ರಹಣೆಗಾಗಿ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಬೇಕು. ಈ ಅರ್ಜಿ ಪ್ರಕ್ರಿಯೆ ಯಶಸ್ವಿಯಾದ ನಂತರ ಪಾಸ್ಪೋರ್ಟ್ ಅನ್ನು ಚಿಪ್ನೊಂದಿಗೆ ಮುದ್ರಿಸಿ ಅರ್ಜಿದಾರರಿಗೆ ಕಳುಹಿಸಲಾಗುತ್ತದೆ. ಒಂದು ವೇಳೆ ನಿಮ್ಮಲ್ಲಿ ಈಗಾಗಲೇ ಮಾನ್ಯವಾಗಿರುವ ಹಳೆಯ ಚಿಪ್ ಇಲ್ಲದ ಪಾಸ್ಪೋರ್ಟ್ ಇದ್ದರೆ ಅದರ ಅವಧಿ ಮುಗಿಯೋ ತನಕ ಅದು ಮಾನ್ಯವಾಗಿರುತ್ತದೆ. ಅದನ್ನು ತಕ್ಷಣವೇ ಈ ಪಾಸ್ಪೋರ್ಟ್ಗೆ ಬದಲಾಯಿಸುವುದು ಕಡ್ಡಾಯ ಏನಲ್ಲ. ಒಟ್ಟಾರೆಯಾಗಿ ಈ ಪಾಸ್ಪೋರ್ಟ್ ವಿದೇಶಗಳಿಗೆ ಪ್ರಯಾಣ ಮಾಡುವವರಿಗೆ ಸಾಕಷ್ಟು ಅನುಕೂಲ ಮಾಡಿಕೊಡಲಿದೆ ಅನ್ನೋದಂತೂ ನಿಜ. ಇದರ ಅನುಕೂಲತೆಯನ್ನು ಅಗತ್ಯವಿದ್ದಲ್ಲಿ ನೀವು ಪಡೆದುಕೊಳ್ಳಬಹುದು ಅನ್ನೋದಕ್ಕಾಗಿ ಈ ಮಾಹಿತಿ. ಇದಾಗಿತ್ತು ಈ ಕ್ಷಣದ ಕರೆಂಟ್ ಕಂಟೆಂಟ್. ವಿಷಯ, ವಿಶೇಷತೆ, ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಧ್ವನಿ.